ಹೇಳ್ಕೊಡ್ತಾ ಇದ್ದೀನಿ ಕರಾಟೆನ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ ಯಾಯ್, ಇಲ್ಲಿ ನೋಡಿ ಕಾಲು ಎರಡು ಜಾಯಿಂಟ್ ಆಗಿರಬೇಕು, ಜಾಯಿಂಟ್ ಆಗಿ 4 ಕೌಂಟ್ಸ್. ಇಲ್ಲಿ ನೋಡಿ ಹಿಂಗಿಡ್ತೀರಾ 1 2 3 4 ಆಯ್ತಾ, 4 ಕೌಂಟ್ಸ್ ಆಯ್ತು ಯಾಯ್ದು. ರೆಡಿ ಸ್ಟಾರ್ಟ್. 4 ಕೌಂಟ್ಸ್, ಇವಾಗ 3 ಕೌಂಟ್ಸ್, 3 ಕೌಂಟ್ಸ್, ಇವಾಗ 2 ಕೌಂಟ್ಸ್, ಇವಾಗ 1 ಕೌಂಟ್ ಆಯ್ತಾ. ಇವಾಗ 1 ನಿಮಿಷದಲ್ಲೇ ಮುಗಿಸ್ಬೇಕು. ರೇ ಇಲ್ಲಿ ನೋಡಿ, ಈ ಜಾಯಿಂಟ್ ಆಗಿರಬೇಕು ಕಾಲು, ಇದು ಹಿಂಗಿರಬೇಕು, ಹಿಂಗೆ ತಲೆ ಬಗ್ಸ್ಬೇಕು, ಫುಲ್ಲು ಹಿಂಗೆ ತಲೆ ಬಗ್ಸ್ಬೇಕು, ಹಿಂಗೆ ಅನ್ಬೇಕು. ಆಗಾದ್ಮೇಲೆ ಮತ್ತೆ ಹಿಂಗೆ ಇಟ್ಕೊಂಡು ಹಿಂಗೆ ಅನ್ಕೊಂಡು ಹಿಂಗೆ ಬರ್ಬೇಕು ಅಷ್ಟೇ ಆಯ್ತಾ. ಇದು ರೆಸ್ಪೆಕ್ಟ್ ಆಫ್ ಸ್ಪೂಲ್. ನೀವು ಟೂರ್ನಮೆಂಟಿಗೆ ಹೋದಾಗ ಇದು ಪೋಸ್ಟ್ ಇರಲೇಬೇಕು, ಯಾಕಂದರೆ ಅದು ರೆಸ್ಪೆಕ್ಟ್ ಎಲ್ಲರಿಗೂ. ಇದು ಯಾಯ್ ಅಂದರೆ ಇದು ರೇ ಅಂದರೆ ರೆಸ್ಪೆಕ್ಟು ಹಿಂಗೆ. ಇವಾಗ ನಾವು ಹಾರ್ಸ್ ರೈಡಿಂಗ್ ಸ್ಟ್ಯಾಂಡ್ಸ್ನ ಹೇಳ್ಕೊಡ್ತೀವಿ, ಅಂದರೆ ಕಿಬಾಲಜಿ. ಬನ್ನಿ 1 2 3 ಟೈಮ್. ಇದು ಕಿಬಾಲಜಿ. 2 ಕೌಂಟ್ಸ್ 1 ಇದು 2 ಕೌಂಟ್ಸ್, 1 ಕೌಂಟ್, 1 ಕೌಂಟ್ ಟೈಮ್. ಇಲ್ಲಿ ನೋಡಿ ಇಷ್ಟೇ ಇರಬೇಕು. ಫುಲ್ಲು ಹಿಂಗೆ ಕೂತ್ಕೊಂಡ್ರೆ ನಿಮಗೆ ನೋವು ಬರ್ತಿದ್ರೆ ಅಂದರೆ ನೀವು ಸರಿಯಾಗಿ ಮಾಡ್ತಾ ಇದ್ದೀರಾ ಅಂತ, ಇಲ್ಲಿ ಕಾಲು ಹತ್ರ. ಆಗ ನೀವು ಕಾಲಿಗೆ ಹಿಂಗೆ ಹೊಡೆದಾಗ ಏನೂ ನೋವಾಗಲ್ಲ. ಇವಾಗ ಅಪ್ಪರ್ ಪಂಚು, ನೋಸ್ ಹತ್ರ ಇರಬೇಕು ನೋಡಿ, ಹಿಂಗೆ ನೋಸ್ ಹತ್ರ ಇರಬೇಕು ನೋಡಿ. ನನ್ನ ನೋಸ್ ಹತ್ರನೇ ಇದೆ, ನೋಸ್ ಹತ್ರ ಇರಬೇಕು ಆಯಿತಾ. ಹಿಂಗೆ ಹೊಡಿಬೇಕು ಆಯಿತಾ. ಲೋ ಪಂಚು ಇದು ಆಯಿತಾ. ಬೆಲ್ಟ್ ಹತ್ರನೇ ಇರಬೇಕು ಈ ಥರ ಬೆಲ್ಟ್. ಇದು ಲೋವರ್ ಪಂಚ್. ಬ್ಲಾಕ್ಸ್ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಯಾವನಾರು ಹಿಂಗೆ ರಾಪ್ ಅಂತ ಇವಾಗ ರೌಡಿ ಸರಿ ಅಂದರೆ ಯಾರ್ಯಾರೋ ನಿಮ್ಮನ್ನು ಕತ್ಕೊಳ್ಳಾಗ ಬರ್ತಾರೆ. ಆಗ ನಿಮ್ಮನ್ನ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಹೊಡಿತಾರೆ ಅಲ್ವಾ ರೌಡಿಗಳು, ಹಿಂಗೆ ರಾಪ್ ಅಂತ. ಆಗ ನಾವೇನು ಮಾಡಬೇಕು, ಹಿಂಗೆ ಮಾಡಬೇಕು ನೋಡಿ. ಹಿಂಗೆ ಇದು ಇಲ್ಲಿರುತ್ತಾ, ಕೂತ್ಕೊಳ್ಳಿ, ಹಿಂಗೆ ಕೂತ್ಕೊಂಡು ಇದಿಲ್ಲಿರುತ್ತಾ, ಇದು ಇಲ್ಲಿ, ಇದು ಹಿಂಗೆ ತಗೊಂಡು ಬರಬೇಕು, ಇದು ಹಿಂಗಿರಬೇಕು. ಆಗ ಅವರಿಗೆ ಏಟಾಗುತ್ತೆ ಇದು. ಆಮೇಲೆ ತಲೆ ಮೇಲೆ ಹಿಂಗೆ ಕುಕ್ಕಕ್ಕೆ ಬರ್ತಾರೆ ಜೋರ ಬಂತ. ಆ ಕುಕ್ತಾಗ ನಾವೇನು ಮಾಡ್ಬೇಕು ಹೇಳಿ, ಹಿಂಗಿರ್ಬೇಕು. ಆಗ ಅವಾಗ ನಮಗೆ ಏಟಾಗಲ್ಲ. ಆಮೇಲೆ ನಾವು ಹಿಂಗೆ ಹೊಡಿಯೋದು, ಹಿಂಗೆ ಬ್ಲಾಕ್ಸು ಹಿಂಗೆ ಒಳಗಡೆಯಿಂದ ತಗೋಬೇಕು ಆಯಿತಾ. ಇಲ್ಲಿ ಆಚೆಯಿಂದ ತಗೋಬಾರ್ದು, ಒಳಗಡೆಯಿಂದ ತಗೋಬೇಕು ಆಯಿತಾ. ಇವಾಗ ಚಾಕೋದು ಬ್ಲ್ಯಾಕ್ ಬೆಲ್ಟ್ಸ್ದು ಹೇಳ್ಕೊಡ್ತೀನಿ. ಯಾವಾರು ಬ್ಲ್ಯಾಕ್ ಬೆಲ್ಟಲ್ಲಿ ಹಿಂಗಿರ್ತೀವಿ, ಸುಮ್ಮನೆ ಹೋಯ್ತಿರ್ತೀವಿ. ಯಾರು ಚುಚ್ಚಕ್ಕೆ ಹಿಂಗೆ ಬಂದರು, ಇಲ್ಲಿ ಚುಚ್ಚಕ್ಕೆ ಹಿಂಗೆ ಬಂದರು, ಹಾಗೆ ಹಿಂಗೆ ಇಟ್ಕೊಂಡು ಚುಚ್ಬೋದು, ಇಲ್ಲ ಹಿಂಗೆ ಹೊಡಿಬೋದು ಆಯಿತಾ. ಅಂದರೆ ಇದೆರಡರಲ್ಲಿ ಹಿಂಗೆ ಚುಚ್ಚಿ, ಇಲ್ಲಾಂದರೆ ಕಣ್ಣಿಗೆ ಚುಚ್ಚಿ, ಇಲ್ಲಾಂದರೆ ಇಲ್ಲಿ ಬಾಡಿಗೆ ಇರುತ್ತೆ ಅಲ್ಲ ವೀಕ್ ಪಾಯಿಂಟಿಗೆ ಎಲ್ಲಿ ಬೇಕಾದ್ರೂ ಹೊಡ್ಕೊಳ್ಳಿ, ಬಟ್ ಎದೆಗೂ ಹೊಡಿಬೋದು. ಅಂದರೆ ಹಿಂಗೆ ರಪ್ ಅಂತ ಹಿಂಗೆ ಹೊಡೆದಾಗ ಆವಾಗ ಆಮೇಲೆ ಹಿಂಗೆ ಸ್ಲ್ಯಾಂಟ್ ಮಾಡ್ಕೊಂಡು ಹಿಂಗೆ ಬಿದ್ದಾಗ ಹಿಂಗೆ ಚಾಕು ಎಸ್ತಿ ಅವನಿಗೆ ರಪ್ ಅಂತ ಹಿಂಗೆ ತುಳಿಯೋದು. ಎಡ್ಸ್ಕೊ ಅವನಿಗೆ ಹಿಂಗೆ ಚುಚ್ಚಕ್ಕೆ ಬಂದ, ಆಮೇಲೆ ಹಿಂಗೆ ಅಂದಾಗ ನೀವು ಅವಾಗ ಹಿಂಗಿರ್ತೀಯ. ಚಾಕು ಹಿಂಗೆ ಕುಯ್ಯಕ್ಕೆ ಬಂದ ರಾಪ್ ಅಂತ ಹಿಂಗೆ ಇಟ್ಕೊಂಡು ಇಲ್ಲಿ ಕಚ್ಚುಚ್ಚೋದು, ಇಲ್ಲಿ ರಾಪ್ ಅಂತ ಹಿಂಗೆ ಹೊಡಿಯೋದು. ಹೊಡೆದು ಹಿಂಗೆ ಸ್ಲ್ಯಾಂಡ್ ಅವ್ನ ಕಾಲು ಇರುತ್ತಲ್ವ, ಹಿಂಗೆ ಸ್ಲ್ಯಾಂಡ್ ಮಾಡಿ ಹಿಂಗೆ ಬಿದ್ದು ಅವ್ನು ನೋವಾಗಿರುತ್ತಲ್ವ, ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅವಾಗ ಹಿಂಗೆ ಎತ್ಕೊಂಡು ಆಗ ರಾಪ್ ಅಂತ ಹಿಂಗೆ ತುಳಿದು ಅಷ್ಟೇ. ನಾನು ಹೇಳ್ಕೊಟ್ಟಿರೋಕ್ಕೆ ಥ್ಯಾಂಕ್ಸ್.
ಚಾನಲ್ನ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಮತ್ತು ಎಕ್ಸಸೈಸ್ ದಿನ ಮಾಡಿ ನೋಡಿ. ಇದಾಗಬೇಕು ಅಂದರೆ ನೀವು ಫುಲ್ಲು ಇದನ್ನು ಮಾಡಿರಬೇಕು ನೋಡಿ. ಇದನ್ನು ಮಾಡಬೇಕು ಆಯಿತಾ, ಸ್ಲ್ಯಾಂಟ್ ಆಗೋಕ್ಕೆ. ಆವಾಗ ನಿಮ್ಮ ಕಿಕ್ಸ್ ಎಲ್ಲ ಈಸಿ ಆಗುತ್ತೆ. ಇದು ಫುಲ್ಲು ಅಪ್ಪರ್ ತನಕ ಆಯಿತಾ. ಥ್ಯಾಂಕ್ ಯು. ಹೋಗ್ತಾ ಹೋಗ್ತಾ ನನಗೆ ಹೇಳ್ಕೊಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.